ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ 1 ಕೊರಿಂಥ 13ನೇ ಅಧ್ಯಾಯ 4ನೇ ವಚನ. ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಅಸೂಹೆ ಪಡುವುದಿಲ್ಲ. ಪ್ರಿಯರೇ, ಪ್ರಾಣಿಗಳಲ್ಲಿ ಕೊನೆಯದು ಆಮೆನ್. ಗುಣಗಳಲ್ಲಿ ಕೊನೆಯದು ಹೊಟ್ಟೆ ಕಿಚ್ಚು ಅಥವಾ ಅಸೂಹೆ ಎಂಬುದು ಒಂದು ಗಾದೆ ಮಾತಾಗಿದೆ. ಅಸೂಹೆಯು ಮನಸ್ಸನ್ನು ಕೆಡಿಸುವ ಒಂದು ಭಯಂಕರವಾದಂಥ ಹುಳ. ಇತರರ ವಸ್ತುಗಳು, ಸೌಕರ್ಯಗಳು ಮತ್ತು ಸಂಪತ್ತು ತನಗೆ ಸಿಗಬಾರದೆ ಎಂದು ಅಸೂಹೆಯು ಹಂಬಲಿಸುತ್ತದೆ ಅಥವಾ ಆಸೆ ಪಡುತ್ತದೆ. ಈ ಅಸೂಹೆಯು ತನಗಿಂತ ಇತರರು ಮುಂದೆ ಹೋಗಬಾರದು ಎಂದು ಯೋಚಿಸುತ್ತದೆ. ಆದರೆ ಮನಸ್ಸಿನಲ್ಲಿ ಪ್ರೀತಿ ಬಂದಾಗ ಸೂರ್ಯನನ್ನು ಕಂಡ ಮಂಜಿನಂತೆ ಈ ಅಸೂಹೆಯು ಕರಗಿ ಹೋಗುತ್ತದೆ. ಪ್ರೀತಿಯುಳ್ಳ ತಂದೆ ತಾಯಿಗಳು ತಮ್ಮ ಮಕ್ಕಳ ಪ್ರಗತಿ ಬೆಳವಣಿಗೆಯ ಜೀವನವನ್ನು ಕಂಡು ಎಂದಿಗೂ ಅಸೂಹೆ ಪಡುವುದಿಲ್ಲ. ಬದಲಿಗೆ ನಮ್ಮ ಮಕ್ಕಳು ಒಂದು ಉತ್ತಮ ಸ್ಥಾನದಲ್ಲಿ ಅಥವಾ ಒಂದು ಗುಡ್ ಪೊಸಿಷನಲ್ಲಿ ಇದ್ದಾರೆ ಎಂದು ತುಂಬ ಹೆಮ್ಮೆಯಿಂದ ಭಾವಿಸುತ್ತಾರೆ. ನಾವು ಕೂಡ ಇತರರನ್ನು ನಮ್ಮ ಸ್ವಂತ ಮಕ್ಕಳಂತೆ, ಸಹೋದರ ಸಹೋದರಿಯರಂತೆ ಪ್ರೀತಿಸಿದರೆ ನಮ್ಮ ಮನಸ್ಸಿನಲ್ಲಿ ಅಸೂಹೆ ಏಳುವುದೇ ಇಲ್ಲ. ಈ ರೀತಿಯ ಮನಸ್ಥಿತಿ ಇರುವುದರಿಂದಲೇ ಕುಟುಂಬಗಳಲ್ಲಿಯೂ ಸಭೆಯ ಐಕ್ಯತೆಯಲ್ಲಿಯೂ ಒಂದು ಒಮ್ಮನಸ್ಸಿಲ್ಲ. ಆ ವ್ಯಕ್ತಿ ಅಥವಾ ಆ ಸಭೆ ಮಾತ್ರ ತುಂಬ ಬೆಳೆಯುತ್ತಾ ಹೋಗುತ್ತಿದೆ. ಹೇಗಾದರೂ ಮಾಡಿ ಆ ಸಭೆಯನ್ನು, ಆ ಐಕ್ಯತೆಯನ್ನು ಒಡೆದು ಹಾಕಬೇಕು, ಅವರು ಬೆಳೆಯಬಾರದು ಎಂದು ಇತರರ ಬೆಳವಣಿಗೆಯನ್ನು ನೋಡಿ ಅಸೂಹೆ ಪಡುತ್ತಾರೆ. ಇದು ಸಂಪೂರ್ಣವಾಗಿ ತಪ್ಪಾಗಿದೆ. ಜ್ಞಾನಿಯಾದ ಸೊಲೊಮೋನನು ಅಸೂಹೆಯ ಕುರಿತಾಗಿ ಹೇಳುತ್ತಾನೆ. ಈ ಅಸೂಹೆಯು ಮೂಳೆಗಳಿಗೆ ಕೊಳೆತ ಅಥವಾ ಕ್ಷಯ ಇದ್ದಂತೆ. ಹೌದು, ಅಸೂಹೆ ಪಡುವುದರಿಂದ ಇತರರು ನಾಶವಾಗಿ ಹೋಗುವುದಿಲ್ಲ. ಬದಲಿಗೆ ಅಸೂಹೆ ಅಥವಾ ಹೊಟ್ಟೆ ಕಿಚ್ಚು ಪಡುವವರನ್ನೇ ಅದು ನಾಶ ಮಾಡಿ ಬಿಡುವಂತ ಒಂದು ಕ್ರೂರವಾದಂಥದ್ದಾಗಿದೆ. ಆದುದರಿಂದ ದುಷ್ಟರ ಮೇಲೆ ಅಸೂಹೆ ಪಡಬೇಡ, ಅವರ ಮಾರ್ಗಗಳಲ್ಲಿ ಒಂದನ್ನು ಆರಿಸಿಕೊಳ್ಳಬೇಡ ಎಂದು ಜ್ಞಾನಿಯಾದ ಸೊಲೊಮೋನನು ಹೇಳುತ್ತಿದ್ದಾನೆ. ಹಾಗಾಗಿ ಇತರರ ಮೇಲುಗಳನ್ನು ನೋಡಿ ಹೊಟ್ಟೆ ಕಿಚ್ಚು ಪಡದೆ ಎಲ್ಲರನ್ನು ನಿಸ್ವಾರ್ಥವಾಗಿ ಪ್ರೀತಿಸೋಣ. ಹಾಗಾಗುವಂತೆ ದೇವರು ನಿಮಗೆ ಸಹಾಯ ಮಾಡಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.